ನಮಸ್ಕಾರ. ನಾನು KR ವಿಜಯಕುಮಾರ್, KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ಇವತ್ತು ಸಾರಿಗೆ ಸಂಸ್ಥೆಯ ನೌಕರರ ಮತ್ತು ಸಂಘಟನೆಗಳ ಮಧ್ಯೆ ಏನು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದರದ್ದು ಬಗ್ಗೆ ವಾಸ್ತವಾಂಶಗಳನ್ನು ಆ ಕಡೆ ಸಂಘಗಳವರು, ಈ ಕಡೆ ಸರ್ಕಾರದವರು, ಆ ಕಡೆ ಮ್ಯಾನೇಜ್ಮೆಂಟ್ನವರು ಯಾರೂ ಒಂದು ಚೂರು ಹೊರಗೆ ಬಿಡ್ತಿಲ್ಲ. ಆದರೆ ಇಲ್ಲಿ ಸಂಘಗಳ ಕಡೆಯವರು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿ ದಿವಸ ತೋಚಿದ ರೀತಿಯಲ್ಲಿ ಆಡಳಿತ ವರ್ಗವನ್ನು ಮತ್ತು ಸರ್ಕಾರವನ್ನು ಈಗ ಒಂದು ಛೇಡಿಸುವ, ಖಂಡಿಸುವ, ಬೈಯುವ ರೀತಿಯಲ್ಲಿ ವರ್ತಿಸ್ತಾ ಇದ್ರೂ ಮ್ಯಾನೇಜ್ಮೆಂಟು ಸುಮ್ಮನೆ ಕೂತಿದೆ. ಈ ಹಿನ್ನೆಲೆಯಲ್ಲಿ ನಾನು ದಿನಾಂಕ 14/8/25 ಒಂದು RTI ಅರ್ಜಿಯನ್ನು KSRTC ಸೆಂಟ್ರಲ್ ಆಫೀಸ್ನಲ್ಲಿ ಹಾಕಿದ್ದೆ. ಅದರಲ್ಲಿ ಏನು ಕೇಳಿದ್ದೆ ಅಂತಂದರೆ, ಒಂದು ಅಕ್ಟೋಬರ್ 9 ಸಾರಿಗೆ ಮಂತ್ರಿಗಳ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆದ ಸಭೆಯ ನಡಾವಳಿಯನ್ನು, ಅದೇ ರೀತಿ 15/4/25 ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ನಡೆದ ಸಭೆಯ ನಡಾವಳಿಗಳನ್ನು ಮುಂದುವರೆದು ಜುಲೈ 4 ಮತ್ತು ಆಗಸ್ಟ್ 4 ಎರಡೂ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನಡೆದ ಸಭೆಗಳ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಗಳ ಸಂಪೂರ್ಣ ಪ್ರೊಸೀಡಿಂಗ್ಸ್ ಕಾಪಿಯನ್ನು ನಮಗೆ ಕೊಡಿ ಅಂತ ಹೇಳಿ ಅರ್ಜಿ ಹಾಕಿದ್ದೆ. ಅದು ಮಂಡಳಿ ಕಾರ್ಯದರ್ಶಿ ಅಂತ ಒಬ್ಬರಿದ್ದಾರೆ, ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು. ಅವರು ಆಥರೈಸ್ ಪರ್ಸನ್ನು ಆ ಮಾಹಿತಿಯೆಲ್ಲ ಕೊಡಲಿಕ್ಕೆ. ಆದರೆ ಅವರು ನೇರವಾಗಿ ಕೊಡೋ ಪ್ರಯತ್ನ ಮಾಡೋಕ್ಕೆ ಬದಲಾಗಿ ಅಲ್ಲಿ ಕಾರ್ಮಿಕ ಇಲಾಖೆ ಅಂತ ಒಂದು ಬೇರೆ ಇದೆ. ಕಾರ್ಮಿಕ ಇಲಾಖೆ ಅಂತಂದರೆ ಲೇಬರ್ ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವ್ಯವಹಾರಗಳು ನೋಡುವಂಥವರು. CLW ಅಂತಾರೆ, ಚೀಫ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂತ ಇರ್ತಾರೆ. ಅವ್ರ ಕಚೇರಿಗೆ ಕಳಿಸಿದ್ದಾರೆ. ಅವರು ಕಚೇರಿಯವರು ನಿನ್ನೆ 25/8/25 ನಮಗೆ ಉತ್ತರ ಕೊಡ್ತೋ ಏನು ಹೇಳಿದ್ದಾರೆ ಅಂದರೆ, ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲ್ಲಿ ತಾವು ಕೋರಿರುವ ಮಾಹಿತಿಗೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಮಾಹಿತಿ ಲಭ್ಯವಿರುವುದಿಲ್ಲ ಅಂತ ಹೇಳಿದ್ದಾರೆ. ಈ ಮಾಹಿತಿ ಹಕ್ಕು ಕಾಯ್ದೆ ಏನು ಹೇಳುತ್ತೆ ಅಂತಂದರೆ, ನಾವು ಯಾರಿಗಾದ್ರೂ ಮಾಹಿತಿ ಪ್ರಕಾರ ಏನಾದರೂ ಮಾಹಿತಿ ಕೊಡಿ ಅಂತ ಅರ್ಜಿ ಹಾಕಿದಾಗ ಒಂದು ವೇಳೆ ಅವರ ಹತ್ರ ಇಲ್ಲದೆ ಹೋದರೆ ಯಾರ ಹತ್ರ ಇದೆ ಅವ್ರಿಗೆ ಫಾರ್ವರ್ಡ್ ಮಾಡಬೇಕಷ್ಟೇ. ಅವರು ಇಲ್ಲ ಅಂತ ಹೇಳೋಂಗೇನಿಲ್ಲ. ಆಗ ಫಾರ್ವರ್ಡ್ ಮಾಡೋಕ್ಕೆ ಬದಲಾಗಿ ಇವರು ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ತಾರೆ. ಅರೆ, ಮುಖ್ಯಮಂತ್ರಿಗಳ ಮುಂದೆ ನಡೆದ ಸಭೆಗಳು, ಸುದೀರ್ಘ ಸಭೆಗಳು, 6 ಯೂನಿಯನ್ನು 2 ಒಂದೊಂದು ಬಣಗಳು, ಗುಂಪುಗಳು ಸುಮಾರು ಸರಾಸರಿ 1 ಗಂಟೆ ಕಾಲ ಸಭೆಗಳು ಮಾಡಿದ್ದಾರೆ. ಅದೇ ರೀತಿ ನಾವು ಎಕ್ಸ್ಟ್ರಾ ಅಂದರೆ BMS ಯೂನಿಯನ್ನವರು ಒಬ್ಬರು, ನಾವು KSRTC ಆ್ಯಂಡ್ BMC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ನವರು ಒಬ್ಬರು, ಅದು ಸಪ್ರೇಟಾಗಿ ಬರೆದಿದ್ವಿ. ನಮಗೆ ಅಧಿಕೃತವಾದ ಆದೇಶಗಳಿತ್ತು, ಅಧಿಕೃತವಾಗಿ ನಾವು ಭಾಗವಹಿಸಿದ್ದೀವಿ, ಎಲ್ಲ ಮಾಡಿ ಬಂದಿದ್ದೀವಿ. ಅಂಥ ಸಭೆಯ ನಡಾವಳಿಯನ್ನೇ ನಾವು ಮಾಡಿಲ್ಲ ಅನ್ನೋದಾದರೆ ಇದೇನು ಹಳ್ಳಿನಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ನಡೆಯುವಂಥ ಹರಟೆ ಹೊಡೆಯೋ ಸಭೆನ ಇದು ಅಂತ ನಾವು ಕೇಳಬೇಕಾಗ್ತದೆ. ಆ ಮಾಹಿತಿಯನ್ನು ಯಾರಾದರೂ ಆಡಳಿತ ವರ್ಗದ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ಪಾರದರ್ಶಕವಾಗಿ ನಮ್ಮ ನೌಕರರ ಮುಂದೆ ಇಡಬೇಕಾಗಿತ್ತು, ಇಡಲಿಲ್ಲ. ನಿಜ ಹೇಳಬೇಕಂದ್ರೆ ಆ ಒಂದು 4 ಜುಲೈನಲ್ಲಿ ನಡೆದ ಸಭೆ ಬಗ್ಗೆ ಈಚೆ ಪ್ರೆಸ್ನವರು ಕೇಳಿದಾಗ ಅಪೂರ್ಣ ಆಗಿದೆ ಅಷ್ಟೇ ಅಂತ ಅದರದ್ದು ವಿವರ ಏನು ಈಗ ಇದಿಲ್ಲ, ಅಪೂರ್ಣ ಆಗಿದೆ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಪ್ರೆಸ್ನವ್ರಿಗೆ ಹೇಳಿದರು. ಬರೀ ಅಪೂರ್ಣ ಆಗಿದೆ ಅಷ್ಟೇ. ಅದೇ ರೀತಿ ಅಲ್ಲೇನೇ ಅವರು ಮುಂದಿನ ವಾರ ಕರೀತಾರೆ ಅಂತ ಈ ಸಂಘಗಳ ಕಡೆಯಿಂದ ಹೇಳಿದರು. ಹಂಗಾಗಿ ನಮ್ಮ ಕುತೂಹಲ ಜಾಸ್ತಿ ಆಗಿ ಎಲ್ಲ ಸ್ವಲ್ಪ ಶೋಧನೆ ಮಾಡಿದಾಗ ಇಬ್ಬರೂ ಮ್ಯಾನೇಜ್ಮೆಂಟು ಮತ್ತು ಇವ್ರ ಕಡೆ ಎರಡೂ ಕಡೆಯೂ ವರ್ಕರ್ಸ್ಗೆ ವಾಟ್ ಹ್ಯಾಪನ್ಡ್, ಏನು ಚರ್ಚೆ ಆಯಿತು, ಏನು ಬಿಕ್ಕಟ್ಟು, ಯಾವುದು ಒಂದು ಅಲ್ಲಿ ವಿವಾದಾಂಶ ಏನೂ ಹೇಳಿದೆ ಕತ್ತಲಲ್ಲಿ ಕೂಡಿಸಿ ಇವತ್ತಿಗೂ ಹಂಗೆ ಇದಿದ್ದಾರೆ.
4 ಸಾರಿ ಕನ್ಸಲೇಷನ್ ಆಫೀಸರ್ ಮುಂದೆ ಸಭೆ ಆಯಿತು, ಅಲ್ಲಿನ ವಿವರಗಳು ಏನೂ ಗೊತ್ತಿಲ್ಲ. 4 ಸಾರಿ ಸರ್ಕಾರದ ಜೊತೆ ಸಭೆಗಳಾಯಿತು, ಅದು ಏನು ವಿವರಗಳು ಗೊತ್ತಿಲ್ಲ. ಆದರೆ ಪ್ರತಿ ದಿವಸ ಕೆಲವು ಖಾಸಗಿ ಚಾನಲ್ಗಳಲ್ಲಿ ಇವರು ಪ್ರಚೋದನಾತ್ಮಕವಾಗಿ ನಮ್ಮ ಜೊತೆ ಮಾತಾಡಿ ಸೆಟ್ಲ್ಮೆಂಟ್ ಮಾಡೋಕ್ಕೆ ಏನು ದೊಡ್ಡ ರೋಗ ಬಂದಿದೆ, ಅಕಸ್ಮಾತ್ ಅಂದರೆ ಭಸ್ಮ ಮಾಡ್ತೀವಿ, ಈ ಸರ್ಕಾರಕ್ಕೆ ಅಹಂ ಜಾಸ್ತಿ ಆಗಿದೆ, ತೆಗೆದು ಬಿಡ್ತೀವಿ, ಈ ರೀತಿಗಳೆಲ್ಲ ಮಾತಾಡ್ತೋ ನೌಕರರನ್ನು ಪ್ರಚೋದನೆ ಮಾಡ್ತಾ ಬಂದರೆ ನೌಕರರು ಉದ್ವಿಗ್ನ ಸ್ಥಿತಿನಲ್ಲಿ ಹತಾಶರಾಗಿ, ಇನ್ನೂ ಸರ್ಕಾರ 14 ತಿಂಗಳು ಹಿಂಬಾಕಿ ಕೊಡ್ತೀವಿ ಅಂತ ಅಧಿಕೃತವಾಗಿ ಹೇಳಲಿಲ್ಲ, ಅಥವಾ ಆ ಪೀರಿಯಡ್ ಬಗ್ಗೆ ಸರ್ಕಾರ ತಾನಾಗೆ ಹೇಳಲಿಲ್ಲ. ಅಲ್ಲೇನೋ ಎತ್ತಿರ್ಬೋದು ಪ್ರಶ್ನೆ, ಆ ವಿಷಯ ಎತ್ತಿರ್ಬೋದು. ಆ ವಿಚಾರ ಹಿಡ್ಕೊಂಡು ವರ್ಕರ್ಸ್ನ ಪ್ರಚೋದನೆ ಮಾಡಿ ಅನಾಯಕತ್ವ ಬೆಳೆಯೋಂಗಾಗಿ ಇಲ್ಲಿ ಅರಾಜಕತೆ ನಿರ್ಮಾಣ ಆದರೆ 15 ದಿವಸ ಆಗಲಿ ನಾವು ಮುಷ್ಕರ ಮಾಡಿ ನಾವು ಪಡ್ಕೋತೀವಿ ಅನ್ನೋ ಮಟ್ಟಕ್ಕೆ ಹೋದರೆ ಏನು ನೌಕರರ ಹೆಣಗಿಳಿದ ಮೇಲೆ ನೀವು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಈ ಒಂದು ರೀತಿ ದಾರಿ ಹಿಡಿದಿದ್ದೀರಾ ಅಂತ ಕೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಸರ್ಕಾರ ಏನು ಈಗ ಮ್ಯಾನೇಜ್ಮೆಂಟು ಮಾಹಿತಿ ಹಕ್ಕು ಅರ್ಜಿಗೆ ಉತ್ತರವಾಗಿ ಯಾವುದೇ ಮಾಹಿತಿ ಲಭ್ಯವಿರುವುದಿಲ್ಲ ಅನ್ನೋದು ಹೇಳಬಾರ್ದು ಅಂಥೇಳಿ ಮಾಹಿತಿಯನ್ನು ಕೊಡಬೇಕು, ಮಾತಾಡಬೇಕು. ಇಲ್ಲಿ ಪರಸ್ಪರ ಸಾರ್ವಜನಿಕವಾಗಿ ಆಗಲಿ ಮಾತುಕತೆ ನಡೆದರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ ವಿನಃ ಅವರನ್ನು ಇವರನ್ನು ಅವರು ಅಲ್ಲಿ ವಾಚಾಮಗೋಚರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋದರೆ ಒಂದು ದುರಂತ ಅಂತ್ಯ ಆಗ್ತದೆ. ಹಾಗಾಗಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಸಂಘಟನೆಗಳವರಿಗೆ, ಮ್ಯಾನೇಜ್ಮೆಂಟ್ನಲ್ಲಿರುವ ಅಧಿಕಾರಿಗಳಿಗೆ, ಸರ್ಕಾರದಲ್ಲಿರುವ ಮಂತ್ರಿಗಳಿಗೆ ಒತ್ತಾಯಿಸ್ತೇನೆ. ನಮಸ್ಕಾರ.